ಮಾಜಿ ಸ್ವಯಂ ಸೇವಕರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ವತಿಯಿಂದ ಜಕ್ಕೂರಿನ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಈ ಖಾತಾ ಮೇಳದಲ್ಲಿ ಪಾಲ್ಗೊಂಡು ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರು ಮಾತನಾಡಿ ಬ್ಯಾಟರಾಯನಪುರ ಕ್ಷೇತ್ರದ ವಿವಿಧ ವಾರ್ಡ್ಗಳಲ್ಲಿ ಕಳೆದ 4 ತಿಂಗಳಿಂದ ನಡೆಸಿದ ಈ ಖಾತಾ ಅಭಿಯಾನದಲ್ಲಿ 9,000ಕ್ಕೂ ಹೆಚ್ಚು ನಾಗರಿಕರಿಗೆ ಈ ಖಾತಾ ವಿತರಿಸಲಾಗಿದೆ ಮತ್ತು ಆಸ್ತಿ ನೋಂದಣಿಯಲ್ಲಿ ಸರಳಗೊಳಿಸಲು ಹಾಗೂ ಅಕ್ರಮ ಮತ್ತು ಮೋಸದ ವ್ಯವಹಾರಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಈ ಖಾತಾ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗುತ್ತಿದ್ದು ನಾಗರಿಕರು ಅಗತ್ಯ ದಾಖಲೆಗಳೊಂದಿಗೆ ನೋಂದಾಯಿಸಿಕೊಂಡು ಆದಷ್ಟು ಬೇಗನೆ ಈ ಖಾತಾ ಪಡೆಯಬೇಕು ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಜಕ್ಕೂರು ರವಿಕುಮಾರ್ ಅವರು ಮಾತನಾಡಿ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಗೆ ಸ್ವತ್ತುಗಳಿಗೆ ಖಾತಾ ನೀಡುವ ಸಂಬಂಧ ಕಾಯ್ದೆ ಮತ್ತು ನಿಯಮಗಳನ್ನು ಸರಳೀಕೃತಗೊಳಿಸಿ ಕಂದಾಯ ಇಲಾಖೆಯ ಕೆಲಸಗಳು ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಸುಲಭವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದಾಗಿ ಈ ಖಾತಾ ಅಭಿಯಾನ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಸಾಮಾಜಿಕ ಕಾರ್ಯಕರ್ತ ಶ್ರೀಮತಿ ಮೀನಾಕ್ಷಿ ಶೇಷಾದ್ರಿರವರು, ಕಾಂಗ್ರೆಸ್ ಮುಖಂಡರಾದ ಶ್ರೀ ಎಚ್.ಎ. ಶಿವಕುಮಾರ್, ಜಿ. ಅಂಜಿನಪ್ಪ, ಕೃಷ್ಣಪ್ಪ, ವಿನೋದ್ ಕುಮಾರ್, ವ್ಯಾಸ, ಇ. ಕೃಷ್ಣಪ್ಪ, ಸ್ಥಳೀಯರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಖಾತಾ ಮೇಳ ಏನು ನಮ್ಮ ಗ್ರಾಮದಲ್ಲಿ ನಿಜವಾಗಲೂ ನಮ್ಮ ಗ್ರಾಮ ಏನಿವತ್ತು ಅಕ್ಕಪಕ್ಕ ಬಡಾವಣೆಗಳು, ಸಾಕಷ್ಟು ಬಡಾವಣೆಗಳು, ಅಪಾರ್ಟ್ಮೆಂಟ್ಗಳಿದೆ. ನಿಜವಾಗ್ಲೂ ಇವತ್ತು ಏನು ಈ ಖಾತೆ ಕಾರ್ಯಕ್ರಮ ಮಾಡ್ತಾರೋ ನಮ್ಗೆ ನಿಜವಾಗ್ಲೂ ಒಂದು ಖುಷಿ ಕಾರ್ಯಕ್ರಮ ಅನ್ನಿಸ್ತದೆ. ಯಾಕಂತಂದರೆ ಮೊನ್ನೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸಾಕಷ್ಟು ಕಡೆ ಈ ಬ್ರಾಂಚ್ಗಳು ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಇವತ್ತು ನಮ್ಮ ಗ್ರಾಮದಲ್ಲೂ ಒಂದು ಅವಕಾಶ ಕೊಟ್ಟರು. ಆದರೆ ನೀವು ನೋಡಿದಾಗೆ ಇವತ್ತು ಕೃಷ್ಣ ಬೈರೇಗೌಡರು ಅವ್ರ ಮನೆಯವರು ಇಬ್ಬರು ಬಂದು ನಿಂತ್ಕೊಂಡು 1 ಗಂಟೆಗಳ ಕಾಲ ಜನಗಳಲ್ಲಿ ಅವರ ಏನು ಎತ್ತ ಯಾವ ಥರ ಮಾಡಿದ್ರೆ ಏನು ಎತ್ತ ಅಂತ ಅವ್ರ ಹತ್ರ ಎಲ್ಲ ಡಿಸ್ಕಷನ್ ಮಾಡಿದ್ವಿ. ನೀವು ಎಲ್ಲರೂ ಕಂಡ್ರಿ. ಇವತ್ತು ನಾವು ಏನೇನು ಅರ್ಜೆಂಟ್ ಖಾತೆ ಬೇಕು ಅಂತ ಅಫಿಷಿಯಲ್ ಹತ್ರ ಅರ್ಜಿ ಕೊಡೋಕೆ ಹೋದಾಗ ನಾವು 16,000 ರೂಪಾಯಿ ಕೊಟ್ಟು ಕಳ್ಕೊಂಡಿರೋಂಥದ್ದು ಇತಿಹಾಸನೂ ನಮಗೂ ಅನುಭವಗಳಾಗಿದೆ. ಅದು ನಿಜವಾಗ್ಲೂ ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಇವತ್ತು ಅದರಲ್ಲೂ ಕೃಷ್ಣ ಬೈರೇಗೌಡರು ಇವತ್ತು 12 ಜನ ಲ್ಯಾಪ್ಟಾಪ್ ತೊಗೊಂಬಂದು KBG ಟೀಮಿಂದ ಏನು ಇವತ್ತು 12 ಸಿಸ್ಟಮ್ ಇಟ್ಕೊಂಡು ಇವತ್ತು ಸುಮಾರು ಒಂದು 106 ಜನ ಇವತ್ತು ಬಂದು ಅವರು ವೈಯಕ್ತಿಕವಾಗಿ ನಮ್ಮ ಏನು ಅಕ್ಕಪಕ್ಕ ಬಡಾವಣೆಗಳವರು, ಅಕ್ಕಪಕ್ಕ ಅಪಾರ್ಟ್ಮೆಂಟ್ಗಳು ಜನ ಹೇಳ್ತಾರೆ. ನಿಜವಾಗ್ಲೂ ನಮಗೆ ಖುಷಿ ಆಗ್ತದೆ. ನಿಜವಾಗ್ಲೂ ಇಂಥ MLN ಪಡೆದಿರೋದು ನಾವು ಕ್ಷೇತ್ರದಲ್ಲಿ ನಾವು ಪುಣ್ಯವಂತರು ಅಂತೀವಿ. ಅದರಲ್ಲೂ ವಿಶೇಷವಾಗಿ ಕೃಷ್ಣ ಬೈರೇಗೌಡರ ಧರ್ಮಪತ್ನಿ ಅವ್ರ ಮನೆಗೆ ಇವತ್ತು ಭಾನುವಾರ ಆದ್ರೂ ಸಹ ಅಟ್ಲೀಸ್ಟ್ 1 ಗಂಟೆಗಳ ಕಾಲ ಜನಗಳ ಹತ್ರ ಚರ್ಚೆ ಮಾಡಿ ಇದರಿಂದ ನಿಮ್ಗೇನು ಪ್ರಯೋಗ ಆಗುತ್ತೆ, ಏನು ಎತ್ತ ಅನ್ನೋ ಥರ ಕೇಳ್ತಾ ಇದ್ರು. ನಿಜವಾಗ್ಲೂ ನಮಗೆ ಖುಷಿ ಆಗುತ್ತೆ. ನಾವು ಇಂಥ MLA ಅವ್ರನ್ನ ಅವ್ರ ಮನೆಯವ್ರನ್ನ ಪಡೆದಿರೋ ನಾವು ಪುಣ್ಯವಂತರು ಅಂತ ನಾನು ಭಾವನೆ ಮಾಡ್ತೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅವ್ರಿಗೆ ಅಭಿನಂದಿಸ್ತೀವಿ ನಮ್ಮ ಗ್ರಾಮದ ವತಿಯಿಂದ, ನಮ್ಮ ಅಕ್ಕಪಕ್ಕ ಬಡಾವಣೆಗಳ ವತಿಯಿಂದ. ನಮ್ಮ ಕ್ಷೇತ್ರದ ಶಾಸಕರಾದ ಕೃಷ್ಣ ಬೈರೇಗೌಡರು ಸರ್ ಕಡೆಯಿಂದ ಕ್ಷೇತ್ರದಾದ್ಯಂತ ಎಲ್ಲ ವಾರ್ಡ್ಗಳಲ್ಲೂ ಆಲ್ಮೋಸ್ಟ್ ಎಲ್ಲ ಏರಿಯಾಗಳಲ್ಲೂ ಈ ಖಾತಾ ಮೇಳ ಹಮ್ಮಿಕೊಂಡಿದ್ದಾರೆ ಕೃಷ್ಣ ಬೈರೇಗೌಡ ಸರ್ ಮತ್ತು ಶ್ರೀಮತಿ ಮೀನಾಕ್ಷಿ ಮೇಡಮ್ ಅವರು. ಈಗ BBMPಗೆ ಹೋಗಿ ಎಲ್ಲರೂ ಈ ಖಾತಾ ಮಾಡಿಸ್ಬೇಕಂದ್ರೆ ಭಾಳಷ್ಟು ಕಷ್ಟ ಆಗ್ತಿದೆ. ಆದ್ದರಿಂದ ಸರ್ಕಾರ ಇದೊಂದು ನಿರ್ಧಾರ ತೊಗೊಂಡು, ಅದರಲ್ಲೂ ವಿಶೇಷವಾಗಿ ಇಡೀ ಬೆಂಗಳೂರಲ್ಲೂ ಯಾವ ಕ್ಷೇತ್ರದಲ್ಲೂ ಆಗಿಲ್ಲ, ನಮ್ಮ ಕ್ಷೇತ್ರದಲ್ಲಿ ಕೃಷ್ಣ ಬೈರೇಗೌಡ ಸಾಹೇಬ್ರವ್ರ ಮಾರ್ಗದರ್ಶನದಲ್ಲಿ ಪ್ರತಿ ಆಲ್ಮೋಸ್ಟ್ ಎಲ್ಲ ಅಪಾರ್ಟ್ಮೆಂಟ್ಸು ಕವರ್ ಮಾಡಿಕೊಂಡು ಬರ್ತಾಯಿದ್ದೀರಿ. ಹಾಗೆಯೇ ಎಲ್ಲ ಏರಿಯಾದಲ್ಲೂ ಕವರ್ ಮಾಡಿಕೊಂಡು KBG ವಾಲಂಟಿಯರ್ಸ್ ಅವ್ರದ್ದೇ ಆದಂಥ ಲ್ಯಾಪ್ಟಾಪ್ಗಳ ಮೂಲಕ ತೊಗೊಂಡು BBMP ಆಫೀಷಿಯಲ್ ಒಬ್ಬರು ಇಬ್ಬರು ಇರ್ತಾರೆ. ಎಲ್ಲ ರೆಸಿಡೆನ್ಸ್ಗೆ ಯಾರಿಗೂ ತೊಂದರೆ ಆಗ್ತಿದ್ದಂಗೆ ಇಲ್ಲೇ EPID ಏನಿದೆ EPID ಅವ್ರದ್ದು ಸರ್ಚ್ ಮಾಡಿ ಇಲ್ಲೇ ಅವ್ರದ್ದು ಈ ಖಾತಾಗೂ ಅವ್ರಿಗೆ ಇಲ್ಲೇ ಅಪ್ಲೈ ಮಾಡ್ತಾರೆ. ಕೆಲವ್ರದ್ದೆಲ್ಲ ಅಲ್ಲೇ ಆನ್ ಸ್ಪಾಟ್ ಬರ್ತಾಯಿದೆ, ಕೆಲವ್ರದ್ದು ಒಂದು 3-4 ದಿವಸ ಬಿಟ್ಟು ಈ ಖಾತಾ ಬರ್ತಾಯಿದೆ. ಜನ ಎಲ್ಲ ಭಾಳ ಖುಷಿಯಿಂದಿದ್ದಾರೆ, ಭಾಳ ಫಾಸ್ಟಾಗಿ ಅವ್ರಿಗೆ ಭಾಳ ಅನುಕೂಲ ಆಗ್ತಾಯಿದೆ ಅಂತ ಜನದ ರೆಸ್ಪಾನ್ಸ್ ಹಂಗೆ ಇದೆ. ಇದನ್ನು ನಡೀತಾನೆ ಇದೆ. ಆಲ್ಮೋಸ್ಟ್ ಒಂದು ಸುಮಾರು 1,000ಗಳು ಆಗಿದ್ದಾವೆ ಆಲ್ರೆಡಿ. ಇನ್ನೂ ದಾಟ್ತದೆ, 10,000, 15,000, 20,000 ಮೇಲೆ ದಾಟುತ್ತೆ ಇಷ್ಟರಲ್ಲೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.